ನಿಜ ಹೇಳಿ, ನಿಮ್ಮ ಸುಹಾಸಿನಿ ಫೌಂಡೇಶನ್ ಎಲ್ಲಿದೆ? ಅದೆಲ್ಲ ನಿನಗೆ ಯಾಕೆ? ಹೇಳಿ ಅತ್ತೆ, ಜೀವನದಲ್ಲಿ ತುಂಬ ಪಾಪ ಮಾಡಿ ನನ್ನ ಪಾಪದ ಕೂಡ ತುಂಬಿ ತುಳುಕ್ತಾ ಇದೆ. ನಿಮ್ಮ ಫೌಂಡೇಶನಲ್ಲಿ ಕೈಲಾಗದಿರೋ ವೃದ್ಧರು, ಚಿಕ್ಕ ಚಿಕ್ಕ ಮಕ್ಕಳಿದಾರಲ್ಲ, ಅವ್ರ ಸೇವೆನಾದರೂ ಮಾಡಿ ನನ್ನ ಪಾಪದ ಕೊಡೋಣ ಖಾಲಿ ಮಾಡ್ಕೊಳ್ಳೋಣ ಅಂತ. ಎಲ್ಲಿದೆ ಹೇಳಿ ಅತ್ತೆ? ಅದು ಹೇಳಿ ಅತ್ತೆ, ಎಲ್ಲಿದೆ ಅಂತ. ಹೋಗ್ಲಿ, ಎಲ್ಲಿದೆ ಅಂತ ನಾನೇ ಹೇಳ. ಸಿಟಿಯಿಂದ 25 ಕಿಲೋಮೀಟರ್ ದೂರದಲ್ಲಿ ಹೈವೇ ಟೋಲ್ ಗೇಟ್ ಒಳಗಡೆ ಒಂದು ಚಿಕ್ಕ ಹಳ್ಳಿಲಿ ಸುಹಾಸಿನಿ ಫೌಂಡೇಶನ್ ಇದೆ ಅಲ್ವಾ? ನಿನಗೆ ಹೇಗೆ ಗೊತ್ತಾಯ್ತು? ಅಯ್ಯೋ, ನಾನು ಅಲ್ಲಿಗೆ ಹೋಗಿದ್ದೆ ಅತ್ತೆ. ತುಂಬ ಚೆನ್ನಾಗಿದೆ ನಿಮ್ಮ ಫೌಂಡೇಶನು. ಅಲ್ಲಿ ಒಳ್ಳೊಳ್ಳೆ ಸೇವೆ ಎಲ್ಲ ಮಾಡ್ತಿದ್ದೀರಲ್ಲ. ನಿಮ್ಮ ಬಗ್ಗೆ ನನಗೆ ತುಂಬ ಹೆಮ್ಮೆ ಅನಿಸಿದೆ ಅತ್ತೆ. ವೃದ್ಧಾಶ್ರಮ ನಡೆಸ್ತೀನಿ, ಅನಾಥಾಶ್ರಮ ನಡೆಸ್ತೀನಿ ಅಂತ ವೇದಾಂತ್ ಹತ್ರ ತಿಂಗಳು 25 ಲಕ್ಷ ಇಸ್ಕೊಂಡು ಏನು ಮಾಡದೆ ಸುಮ್ಮನಿದ್ದೀರಲ್ಲ, ನಿಮಗೇನು ಅನ್ಸಲ್ವಾ? ನಾನು ಹೋಗಿ ಬಂದೆ ನಿಮ್ಮ ಗ್ರೇಟ್ ಸುಹಾಸಿನಿ ಫೌಂಡೇಶನ್ಗೆ. ಅಲ್ಲಿ ವೃದ್ಧಾಶ್ರಮನೂ ಇಲ್ಲ, ಅನಾಥಾಶ್ರಮನೂ ಇಲ್ಲ, ಏನೂ ಇಲ್ಲ, ಎಲ್ಲ ಸುಳ್ಳು. ಅಲ್ಲಿ ಬರೀ ಒಂದು ಶೆಡ್ ಇದೆ, ಅದನ್ನು ಬಾಡಿಗೆಗೆ ಬಿಟ್ಟಿದ್ದೀರಾ ಅಷ್ಟೇ. ಏಯ್, ಯಾರೇ ನಿನ್ನ ಅಲ್ಲಿಗೆ ಹೋಗೋದಕ್ಕೆ ಹೇಳಿದ್ದು? ಓ, ಹೋಗೋದಕ್ಕಿಂತ ಮುಂಚೆ ನಿಮ್ಮ ಪರ್ಮಿಷನ್ ತಗೊಳ್ಬೇಕಿತ್ತ ಅತ್ತೆ? ನೀವು ಮಾಡೋ ಅನ್ಯಾಯನ ಪ್ರಶ್ನೆ ಮಾಡೋದಕ್ಕೂ ನಿಮ್ಮ ಪರ್ಮಿಷನ್ ತಗೋಬೇಕಾ? ತುಂಬ ಚೆನ್ನಾಗಿದೆ. ಬೇಡ ಅಮೂಲ್ಯ, ನೀನು ನಿನ್ನ ಲಿಮಿಟ್ಸ್ನ ಕ್ರಾಸ್ ಮಾಡ್ತಾ ಇದೀಯಾ. ಕೋಪದ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ಅಂಜು ಫೋನ್ ಮಾಡ್ತಾ ಇದ್ದಾಳೆ. ಬರೀನೇ ಹೇಳಿ ಮಾಡ್ತಿರ್ತಾಳೆ. ಅಡ್ವಾನ್ಸ್ ಸಿಕ್ತಾ ಅಂತ ಕೇಳ್ತಾಳೆ. ಕೆಲಸ ಹೋಯ್ತು ಅಂತ ಯಾವ ಮುಖ ಇಟ್ಕೊಂಡು ಹೇಳಿ? ಅಯ್ಯೋ ದೇವ್ರೆ, ಯಾಕಪ್ಪ ಇಂಥ ಪರೀಕ್ಷೆ ಕೊಟ್ಟೆ ನೀನು ನನಗೆ? ಅಮ್ಮ, ಅಪ್ಪ ಕಾಲ್ ತೆಗಿತಾ ಇಲ್ಲ. ಅದಕ್ಕೇನಂತೆ? ಇನ್ನೊಂದ್ಸರ್ತಿ ಕಾಲ್ ಮಾಡಿದ್ರೆ ಏನು ನಿನ್ಗೇನು ವೇಸ್ಟ್ ಆಗುತ್ತಾ? ಮಾಡೆ. ನಮ್ಮ ಪರಿಗೆ ಇವೆಲ್ಲ ಚೆನ್ನಾಗಿ ಗೊತ್ತಾಗುತ್ತೆ. ಏನೇ ಪರಿ ಅಂತ ಹೊಸದಾಗಿ ತಿರ್ಗಾ ಮಾಡು. ಹುಟ್ಟಿಸಿದ ದೇವರು ಹುಲ್ ಮೇಯಿಸಿದ ಇರ್ತಾನ ಅನ್ನೋ ಮಾತಿದೆ. ದೇವ್ರೆ, ನೀನೇ ಏನಾದರೂ ಒಂದು ದಾರಿ ತೋರಪ್ಪ, ಬದುಕೋಕೆ ಒಂದು ದಾರಿ ಮಾಡ್ಕೊಡಪ್ಪ. ಅಮ್ಮ, ಅಪ್ಪ ಫೋನ್ ಪಿಕ್ ಮಾಡ್ತಿಲ್ಲ. ಓ ಹೌದಾ? ಮೀಟಿಂಗಲ್ಲಿ ಇರ್ಬೋದು ಅನ್ಸುತ್ತೆ ಕಣೆ. ಆಮೇಲೆ ಫೋನ್ ಮಾಡ್ತಾರೆ ಬಿಡು. ಫೋನ್ ಮಾಡಿದಾಗ ಮರೀದೆ ಹೇಳು. ಅದೇನು ಈ ವಯಸ್ಸಿನಲ್ಲಿ ಮರೀತೀಯೋ ಎಲ್ಲ. ನಿಮ್ಮ ಕೋಪ ತಾಪನೆಲ್ಲ ನಿಮ್ಮ ಹತ್ರನೇ ಇಟ್ಕೊಳ್ಳುತ್ತೆ. ಈಗ ನನಗೆ ಲೆಕ್ಕ ಕೊಡಿ, ಸುಹಾಸಿನಿ ಫೌಂಡೇಶನ್ದು. ನಾನು ಯಾಕೆ ನಿನಗೆ ಲೆಕ್ಕ ಕೊಡಬೇಕು? ಯಾಕ? ಆ ಫೌಂಡೇಶನ್ ನಡೀತಿರೋದು ನನ್ನ ಗಂಡನ ಹಣದಲ್ಲಿ. ನನಗೆ ಲೆಕ್ಕ ಕೇಳೋ ರೈಟ್ಸು ಎಲ್ಲ ಇದೆ. ನಾನು ಕೇಳೋ ಒಂದು ಪ್ರಶ್ನೆಗೆ ಕರೆಕ್ಟಾಗಿ ಉತ್ತರ ಕೊಡಿ. ಈ ಫೈಲಲ್ಲಿ ಎ ಜಿ ಅನ್ನೋರಿಗೆ ತಿಂಗಳು ಹಣ ಕಳಿಸ್ತಿದ್ರಲ್ಲ, ಯಾರ ಎ ಜಿ ಅಂದರೆ? ಯಾಕೆ ಅಷ್ಟೊಂದು ಹಣನ ಕೊಟ್ಟಿದ್ದೀರಾ? ಲೆಕ್ಕ ಆದಮೇಲೆ
ಇಷ್ಟು ಕೊಟ್ಟಿದ್ದೀನಿ ಅಂತ ಮಾತ್ರ ಬರೆಯೋದಲ್ಲ ಅತ್ತೆ, ಯಾಕೆ ಕೊಟ್ಟಿದ್ದೀನಿ ಅಂತಲೂ ಬರಿಬೇಕಾಗತ್ತೆ. ಆದರೆ ಆ ಫೈಲಲ್ಲಿ ನೋಡಿದ್ರೆ ಯಾವ ಕಾರಣಕ್ಕೆ ಕೊಟ್ಟಿದ್ದೀರಾ ಅಂತ ಎಲ್ಲೂ ಬರ್ದೇ ಇಲ್ಲ. ಯಾರ ಏಜಿ? ಓಹೋ, ಏಜಿ ಅಂದರೆ ಅಗ್ನಿ ಅಲಿಯಾಸ್ ಬೆಂಕಿ ಮಹಾದೇವ ಅತ್ತೆ. ಅತ್ತೆ, ನಿಮಗೂ ಅಗ್ನಿಗೂ ಏನ್ ಸಂಬಂಧ? ಅಮೂಲ್ಯ, ತುಂಬಾ ಮಾತಾಡ್ತಾ ಇದೀಯಾ. ನಿನ್ನ ಏನ್ ಮಾಡ್ತೀರಾ? ಆಕ್ಸಿಡೆಂಟ್ ಮಾಡಿಸ್ತೀರಾ ಅಥವಾ ರಾಜಣ್ಣಂಗೆ ಮಾಡ್ದಂಗೆ ಮೆಟ್ಲ ಮೇಲಿಂದ ಕೆಳಗೆ ಬೀಳಿಸ್ತೀರಾ? ಅತ್ತೆ, ಒಂದ್ ಮಾತು ಸರಿಯಾಗಿ ನೆನ್ಪಿಟ್ಕೊಳ್ಳಿ ಅತ್ತೆ, ಅನ್ಯಾಯದ ಹಣದಲ್ಲಿ ಬದುಕ್ತಿರೋ ನಿಮಗೆ ಇಷ್ಟಿರ್ಬೇಕಾದ್ರೆ ಸ್ವಾಭಿಮಾನದಿಂದ ಬದುಕ್ತಿರೋಳು ನನಗಿನ್ನಿಷ್ಟಿರ್ಬೇಡ. ಇನ್ನು ಸ್ವಲ್ಪ ದಿನ ಅಷ್ಟೇ ಗ್ರೇಟ್ ಮದರ್ ಇನ್ ಲಾ, ನೀವೇ ನಿಜವಾಗ್ಲೂ ಅಗ್ನಿಗೆ ದುಡ್ಡು ಕೊಟ್ಟಿದ್ದೀರಾ ಅಂತ ಆಗಿದೆ ಮಾರಿ ಹಬ್ಬ. ಅಮ್ಮ, ಆರ್ತಿ ಅಕ್ಕನ ಫೈಲ್ಸ್ ತಗೊಂಡ್ಯಾ? ತಗೊಂಡಿದ್ಯಮ್ಮ? ಹಾಂ ತಗೊಂಡಿದ್ದೀನಿ. ಯಾಕಮ್ಮ ಅವಾಗ್ಲಿಂದ ಈ ತರ ಓಡಾಡ್ತಿದ್ಯಾ? ನಿಮ್ಮಪ್ಪ ಇಷ್ಟೊತ್ತಿಗೆ ಬರಬೇಕಾಗಿತ್ತು ಕಣೆ, ಎಲ್ಲಿಗೆ ಹೋದ್ರೋ ಏನೋ, ಸರಿಯಾದ ಸಮಯಕ್ಕೆ ಬರೋದೇ ಇಲ್ಲ. ಬರ್ತಾರ ಬಿಡಮ್ಮ, ತಡಿ ನಾನು ಕ್ಯಾಬ್ ಬುಕ್ ಮಾಡ್ತೀನಿ. ಬೇಡ ಕಣೆ, ಜಾಸ್ತಿ ಆಗುತ್ತೆ. ಆ ಜಯಮ್ಮನ್ ಮಗ ಹೊಸ ಆಟೋ ತಗೊಂಡಿದ್ದಾನೆ, ಅವ್ರ ಮನೆ ಹತ್ರ ಹೋದ್ರೆ ಅವನಿಗೆ ಕರ್ಕೊಂಡು ಹೋಗ್ತಾನೆ. ಸರಿ ಆಯ್ತು. ಆರ್ತಿ, ನಿನ್ ಗಂಡನ ಮನೇಲಾಗಿದ್ರೆ ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರೋರು. ಆದ್ರೆ ಅಮ್ಮ, ಆದ್ರೇನೂ ಇಲ್ಲ ಗೀದ್ರೇನೂ ಇಲ್ಲ. ಚಿಕ್ಕಂದಿನಿಂದ ನಾವು ಹೋಗ್ತಾ ಇದ್ದಿದ್ದು ಶ್ರೀನಿವಾಸ್ ಡಾಕ್ಟರ್ ಹತ್ರ ಅಲ್ವಾ? ಅವ್ರು ಕೊಡೋ ಮೆಡಿಸಿನ್ಸ್ಗೆ ಜ್ವರ ಹಾಗೆ ಕಮ್ಮಿ ಆಗ್ಬಿಡೋದು. ಅದಕ್ಕೆ ಏನು ಬೇಡ, ಅವ್ರ ಹತ್ರನೇ ಹೋಗೋಣ. ಬಂದ್ರಾ? ಬನ್ನಿ ಬನ್ನಿ ಬನ್ನಿ. ಆರ್ತಿನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದೆ, ನಿಮ್ಮ ಮ್ಯಾನೇಜರ್ ಅಡ್ವಾನ್ಸ್ ಕೊಟ್ರ? ಇಲ್ಲ ಪರಿ, ಸದ್ಯಕ್ಕೆ ಅಡ್ವಾನ್ಸ್ ಕೊಡೋಕ್ಕಾಗಲ್ಲ. ಹೋಗ್ಲಿ ಬಿಡ್ರಿ, ಮುಂದಿನ ವಾರ ಹೇಗಿದ್ರು ನಿಮ್ಗೆ ಸಂಬಳನೇ ಸಿಕ್ಬಿಡುತ್ತಲ್ಲ. ಆದರೂ ಈಗ ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಲೇಬೇಕು. ಸ್ವಲ್ಪ ದುಡ್ಡಿದ್ರೆ ಕೊಡಿ. ಅತ್ತ 200-300 ರೂಪಾಯಿ ಇರ್ಬೋದು ಅಷ್ಟೇ. ಅದೇ, ಇದು ಹೋಗಿ ಬರೋ ಖರ್ಚಿಗಾಗತ್ತೆ. ಡಾಕ್ಟರ್ ಫೀಸು? ಶ್ರೀನಿವಾಸ್ ಡಾಕ್ಟರ್ ಹತ್ರ ತಾನೇ ನೀನು ಹೋಗ್ತಾ ಇರೋದು? ಹೌದು. ನಾನು ಬಂದು ಕೊಡ್ತೀನಿ ಅಂತ ಹೇಳಿ. ಸಂಬಳ ಬಂದ ತಕ್ಷಣ ಕೊಟ್ಬಿಡಿ. ನನ್ನ ಕೆಲಸನೇ ಹೋದ್ಮೇಲೆ ಎಲ್ಲಿ ಪರಿ ಸಂಬಳ? ಇದನ್ನು ನಿನಗೆ ಹೇಗೆ ಹೇಳೋದು? ಆರ್ತಿ, ಬಾಮ ಬಿಡೋಣ, ಲೇಟ್ ಆಗುತ್ತೆ. ನಿಧಾನ. ಅಪ್ಪ ಬರ್ತೀವಿ. ಅಪ್ಪ ಈಗ ಮಾತಾಡೋಕ್ಕಾಗಲ್ಲ, ನನ್ನ ತಲೆ ನೋವ್ತಿದೆ, ಫೋನ್ ಇಡು.
ಎಲ್ರು ಇದ್ದೀರಾ? ನೀರು ಕುಡ್ರು. ಏಯ್, ನಿನ್ನನ್ನು ಕರೀತಾ ಇರೋದು, ಬನ್ರೋ. ಏಯ್, ಎಲ್ಲಿದ್ದೀರೋ? ನಿಮ್ಮನ್ನ ಕರೀತಾ ಇರೋದು. ಜಿಲ್ಡೆ ಸ್ಯಾಂಡಿ, ಎಲ್ಲಿದ್ದೀರೋ? ಗಂಭೀರವಾಗಿರು. ಯಾರಾದ್ರೂ ನೋಡಿದ್ರೆ ಏನ್ ಮಾಡ್ತೀಯಾ? ಏನಾಗಿದೆಯಮ್ಮ ನಿಂಗೆ? ಅಮ್ಮ ಗಂಭೀರವಾಗಿ ಸ್ವಲ್ಪ ಗಂಭೀರವಾಗಿರು. ಅಲ್ಲಿ ಸುಹಾಸಿನಿ ನೋಡಿದ್ರೆ ಗ್ರಾಚಾರ ಬಿಡಿಸ್ತಾರೆ. ಸುಹಾಸಿನಿ ಏನು ಹುಷು 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 ನಿಧಾನಕ್ಕೆ ಮಾತಾಡಮ್ಮ. ಏ, ಆ ಸುಹಾಸಿನಿಗೆಲ್ಲ ನಾನು ಹೆದರಲ್ಲ ಕಣೆ. ಅವಳು ಗ್ರಾಚಾರ ಬಿಡಿಸೋದಕ್ಕೆ ಇನ್ನೊಬ್ರು ಇದ್ದಾರೆ ಕಣೆ ಇಲ್ಲಿ. ಏನ್ ಹೇಳ್ತಿದ್ಯಮ್ಮ ನೀನು? ನೀನು ಈ ಮನೆಯಿಂದ ಹೋದ್ಮೇಲೆ ಆ ಸುಹಾಸಿನಿ ಆಡಿದ್ದೇ ಆಟ. ಅವಳ ಆಟಕ್ಕೆ ಇತಿ ಮಿತಿನೇ ಇಲ್ಲ ಕಣೆ. ಪಾಪ ಆ ವೇದಾಂತಿಗೆ ಸುಳ್ಳು ಪ್ರೀತಿ ಇಲ್ಲ ತೋರಿಸಿ ನಂಬಿಸಿ ಅವನಿಗೆ ಮಾಡಬಾರ್ದು ಅನ್ಯಾಯ ಎಲ್ಲ ಮಾಡಿದ್ಲು. ಸುಹಾಸಿನಿಗೆ ಪ್ರಶ್ನೆ ಮಾಡೋರೇ ಇಲ್ವೇನೋ, ನಾವು ಕೊನೆವರೆಗೂ ಅವಳಿಗೆ ಗುಲಾಮ್ರಾಗೆ ಇರ್ಬೇಕೇನೋ ಅನ್ಕೊಂಡಿದ್ದೆ. ಆದ್ರೆ ಈಗ ನನ್ನ ಮೊಮ್ಮಗನ ಹೆಂಡತಿ ಆ ಸುಹಾಸಿನಿಗೆ ಪ್ರಶ್ನೆ ಮಾಡಿದ್ಲು. ಅವಳ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗದೆ ಅವಳು ಬೆವತ್ತೋಗ್ಬಿಟ್ಲು. ಏನು? ನಮ್ಮ ಅಮೂಲ್ಯ ಸುಹಾಸಿನಿ ಪ್ರಶ್ನೆ ಮಾಡಿದ್ಲಾ? ಏನಂತ? ಅದೇ ಕಣೆ, ಆ ಸುಹಾಸಿನಿ ಅನ್ನೋ ಫೌಂಡೇಶನ್ಗೆ ವೇದಾಂತಿನಿಂದ ತಿಂಗಳ ದುಡ್ಡು ತಗೊಂತಾ ಇದ್ಲು. ಆ ದುಡ್ಡನ್ನ ಫೌಂಡೇಶನ್ ಖರ್ಚು ಮಾಡದೆ ಏನು ಅವನಿಗೆ ಕೊಡ್ತಾ ಇದ್ಲಂತೆ. ಇದನ್ನ ನಮ್ಮ ಅಮೂಲ್ಯ ಕೋರ್ಟಲ್ಲಿ ಲಾಯರು ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕದಾಗೆ ಇವಳು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ಲು. ಗೊತ್ತಾ? ಆ ಸುಹಾಸಿನಿ ಮುಖ ನೋಡಕ್ಕಾಗ್ತಾ ಇರಲಿಲ್ಲ. ಗೊತ್ತ ನಿನಗೆ? ನಾನು ಹೇಳಿದ್ದೆ ಅಲ್ವಮ್ಮ ನಿಂಗೆ, ಸದ್ಯದಲ್ಲೇ ವಶಿಷ್ಠ ಮನೆಗೆ ಹಿಡಿದಿರೋ ಗ್ರಹಣ ಬಿಡುತ್ತೆ ಅಂತ. ನೀ ಏನೇ ಹೇಳು ವೈದೇಹಿ, ಅಮೂಲ್ಯನ ಈ ಮನೆ ಸೊಸೆಯಾಗಿ ಮಾಡ್ಕೊಂಡಿದ್ದು ತುಂಬಾ ಒಳ್ಳೇದಾಯಿತು. ಹೌದಮ್ಮ, ಇನ್ಮೇಲೆ ನಾವು ಯಾವುದಕ್ಕೂ ಹೆದರೋದು ಬೇಡ. ನಮ್ಗೆ ಇನ್ಮೇಲೆ ಒಳ್ಳೇದಾಗುತ್ತೆ. ಹೌದು ಕಡೆ. ನಮ್ಮಮ್ಮ ಡ್ಯಾನ್ಸ್ ಮಾಡು.
ಅಗ್ನಿ, ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಯಾವಾಗ ಪ್ರಪಂಚದಲ್ಲಿ ಅಧರ್ಮ ಹೆಚ್ಚಾಗುತ್ತೆ ಅದನ್ನು ಅಳಿಸೋದಕ್ಕೆ ಕೃಷ್ಣ ಬರ್ತಾನೆ ಅಂತ. ಈಗ ಕೃಷ್ಣನ್ ಭಕ್ತ ಅದ ನಾನು, ನೀನು ನನಗೆ ನನ್ನ ತಮ್ಮನಿಗೆ ನನ್ನ ಮನೆ ತರಕ್ಕೆ ಮಾಡಿರೋ ಅನ್ಯಾಯನ ಅಳಿಸಾಕೋದಕ್ಕೆ ಬಂದಿದ್ದೀನಿ. ಅನುಭವಿಸ್. ಯಾಕೊಂಥರ ಕೂತಿದ್ದೀರಲ್ಲ, ಏನು ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ ಪರಿ. ಇಲ್ಲ ರೀ, ನೀವು ಯಾವುದೋ ವಿಷಯಕ್ಕೆ ತಲೆ ಕೆಡಿಸ್ಕೊಂಡಿದ್ದೀರಾ, ಅದೇನು ಅಂತ ಹೇಳಿ. ಶ್ರೀನಿವಾಸ್ ಡಾಕ್ಟ್ರು ಏನು ಹೇಳಿದ್ರು? ಡಾಕ್ಟ್ರ್ ಹೇಳಿದ್ರು ನಮ್ಮ ಆರ್ತಿ ವೀಕ್ ಆಗಿದ್ದಾಳೆ ಅಂತ. ಒಳ್ಳೆ ಊಟ ತಿಂಡಿ ಕೊಡಿ ಅಂತ ಹೇಳಿದ್ದಾರೆ. ಹಣ್ಣು ಹಂಪಲು, ಅದು ಡ್ರೈ ಫ್ರೂಟ್ಸು ಇವೆಲ್ಲ ಕೊಡಬೇಕು ಅಂತ ಹೇಳಿದ್ದಾರೆ. ರೀ, ನಾನು ನಮ್ಮ ಮಂಜು ಕೈಲಿ ಒಂದು ಪಟ್ಟಿ ಮಾಡಿ ಹೇಳಿದ್ನಲ್ಲ, ಅದೆಲ್ಲ ತಂದ್ರಾ? ಎಲ್ಲಿಂದ ಅಂತ ತರಲಿ? ಕೈಯಲ್ಲಿ ನಯಾ ಪೈಸೆ ಕಾಸಿಲ್ಲ, ಕೆಲಸನೂ ಇಲ್ಲ. ರೀ, ನಿಮ್ಮನ್ನೇ ಕೇಳ್ತಿರೋದು, ತಂದ್ರಾ ಅಂತ ಕೇಳಿದೆ. ಹಾಂ, ಇಲ್ಲ ಪ್ರೀ, ಮರ್ತೋಯ್ತು, ತರ್ತೀನಿ. ಸರಿ ಹೋಯ್ತು ರೀ, ಹೋಗ್ಲಿ ಬಿಡಿ. ಇದು ನೋಡಿ, ರೀ, ಅದರಲ್ಲಿ ಡಾಕ್ಟ್ರು ಅದೇನೋ ಇಂಜೆಕ್ಷನ್ನು ಮತ್ತು ಊಟಕ್ಕೆ ಮುಂಚೆ ಒಂದಷ್ಟು ಮಾತ್ರೆ, ಊಟ ಆದಮೇಲೆ ತೊಗೊಳ್ಳೋ ಮಾತ್ರೆನೂ ಬರೆದಿದ್ದಾರೆ. ನೀವು ಇದನ್ನು ಈಗಲೇ ತಂದುಬಿಡ್ತೀರಾ? ಸರಿ ಪರಿ, ತರ್ತೀನಿ. ದೇವ್ರೆ, ಕೈಯಲ್ಲಿ ಒಂದು ದಮ್ಮಡಿ ಕಾಸು ಇಲ್ಲ, ನೀನಾದರೂ ಏನಾದರೂ ಒಂದು ದಾರಿ ತೋರಿಸು. ರೀ, ಏನು ಯೋಚನೆ ಮಾಡ್ತಿದ್ದೀರಾ? ಹಾಂ, ತರ್ತೀನಿ. ಪಾಪ, ನನ್ನ ಮಗಳು ವೀಕ್ ಆಗಿದ್ದಾಳೆ ಅಂತ ಡಾಕ್ಟರ್ ಹೇಳಿದ್ರು. ನಾನು ಕೊಡೋದನ್ನೆಲ್ಲ ಕೊಡ್ತಾ ಇದ್ದೀನಿ. ಏನಪ್ಪ ಮಾಡಿ ಕುಟುಂಬ ನಿನಗೇನೋ ಮಾಡಿದ್ದು, ಎಲ್ಲರೂ ನಗ್ನಗ್ತಾ ಖುಷಿಯಾಗಿದ್ವಿ. ನನ್ನ ಕುಟುಂಬಕ್ಕೆ ಇಷ್ಟೊಂದು ತೊಂದರೆ ಯಾಕೋ ಕೊಟ್ಟೆ? ಪಾಪ ವಿಕ್ರಾಂತ್, ನೀವು ಭಾಳ ಬದುಕಬೇಕಾಗಿತ್ತು ಹುಡುಗ. ಅವ್ನ ಮಗು ನೋಡೋ ಅವಕಾಶ ಅವನು ಕೊಡ್ಲಿಲ್ವಲ್ಲ. ಒಂದ್ಸಲ ಕಣ್ಣವ್ರ ಮನೆ ಸಪಸಕ್ಕೆ ಹೋಗೋಕ್ಕೂ ಮುಂಚೆ ಈ ಅಕ್ವೇರಿಯಮಲ್ಲಿ ಕುಡಿದಿದ್ದ ನೀರು ನೆನಪಾಗಬೇಕು ಮಗನೇ. ನೀನು ಸೊಳ್ಳೆ ಥರ ಒಂದೇ ಒಂದು ಕ್ಷಣದಲ್ಲಿ ಹೊಡೆದಾಕ್ಬಿಡ್ತೀನಿ. ಆದರೆ ನೀನು ಬೀದಿ ಹಣ ಆದರೆ ನನಗೆ ಯಾವ ಪ್ರಯೋಜನ ಇಲ್ಲ. ಪ್ರತಿದಿನ ನೀನು ನೋವು ಪಡಬೇಕು, ಸಂಕಟ ಅನುಭವಿಸ್ಬೇಕು, ಭಯ ಪಡಬೇಕು. ಕಣ್ಣಿಗೆ ನಿದ್ದೆ ಹತ್ತಬಾರ್ದು, ಗಂಟ್ಲದ ಅನ್ನ ಇಳಿಬಾರ್ದು. ಪ್ರತಿ ಕ್ಷಣ ಭಯದಲ್ಲೇ ಬದುಕಬೇಕು. ಪ್ರತಿನಿತ್ಯ ದೇವ್ರ ಹತ್ರ ನನಗೆ ಬದುಕೋದಕ್ಕೆ ಇಷ್ಟ ಇಲ್ಲ, ಸಾವು ಕೊಟ್ಬಿಡು ಅಂತ ಬೇಡ್ಕೊಳ್ಬೇಕು. ನಾನು ಅನುಭವಿಸಿದ ಅಷ್ಟು ನೋವನ್ನ ಕ್ಷಣ ಕ್ಷಣ ಅನುಭವಿಸ್ಬೇಕು. ವೇದಾಂತ್,